ವಾರ್ 2 ಸ್ಟಾರಿಂಗ್ ಬೈ ಋತಿಕ್ ರೋಷನ್ ಆ್ಯಂಡ್ ಜೂನಿಯರ್ NTR ಆ್ಯಂಡ್ ಕಿಯಾರಾ ಅಡ್ವಾಣಿ ಅವರು ಲೀಡ್ ರೋಲ್ನಲ್ಲಿ ನಟಿಸಿರುವಂಥ ಮೂವಿ. ಈ ಮೂವಿನ ಈಗಷ್ಟೇ ನೋಡಿಕೊಂಡು ಬಂದೆ. ಮೂವಿ ಹೇಗಿತ್ತಪ್ಪ ಅಂತ ಹೇಳೋದಕ್ಕಿಂತ ಮುಂಚೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಮೂವಿನ. ಅದಕ್ಕಿಂತ ಮುಂಚೆ ರಿವ್ಯೂ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಮುಂಚೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಟ್ಟು ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತೀನಿ. ಇನ್ಯಾಕೆ ತಡ, ಈ ಮೂವಿ ಕಡೆಗೆ ಹೋಗ್ಬಿಡೋಣ ರಿವ್ಯೂ ಕಡೆಗೆ. ಮೂವಿ ಮಾತ್ರ ಸಖತ್ತಾಗಿದೆ ಬ್ರೋ, ಆ ಲೆವೆಲ್ಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಯಾಕೆ ಮೊದಲು ಪಾಸಿಟಿವ್ ಕಡೆಗೆ ಬಂದ್ಬಿಡೋಣ. ಪಾಸಿಟಿವ್ ಅಂತ ಬಂದರೆ ಋತಿಕ್ ರೋಷನ್ ಅವರು ಅಂತ ಹೇಳ್ತೀನಿ. ಬಾಡಿ ಬಿಲ್ಡ್ ಮಾಡಿರ್ಬೋದು, ಆ ಸ್ವ್ಯಾಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಈ ಮೂವಿಲಿ ಅಂತ ಹೇಳ್ತೀನಿ. ಇನ್ನು ಫೈಟ್ ಸೀನು ಅವೆಲ್ಲ ಮಸ್ತಾಗಿ ಕೊಟ್ಬಿಟ್ಟಿದ್ದಾರೆ ಮೂವಿಲಿ. ಯಾವುದೇ ಥರದ್ದು ಒಂದು ನಿಮಗೆ ಇದನ್ನು ಮಾಡೋಕ್ಕಾಗೋದೇ ಇಲ್ಲ, ಆ ಲೆವೆಲ್ಗೆ ಅದನ್ನು ಕೊಟ್ಬಿಟ್ಟಿದ್ದಾರೆ. ಅಂದರೆ ಕಲೆನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಋತಿಕ್ ರೋಷನ್ ಅವರು ತುಂಬಾ ಪರ್ಫಾರ್ಮೆನ್ಸನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕೂಡ. ಇನ್ನು ನಮ್ಮ ಜೂನಿಯರ್ NTR ಬಗ್ಗೆ ಅಂತೂ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಸೂಪರಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಆ ಸ್ಟೈಲ್ ಆಗಿರ್ಬೋದು, ಆ ಸ್ವ್ಯಾಗ್ ಆಗಿರ್ಬೋದು, ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಬ್ರೋ. ಇವರಿಬ್ಬರು ಡ್ಯಾನ್ಸ್ ವರ್ಕ್ನ ತುಂಬಾ ಚೆನ್ನಾಗಿ ಯೂಸನ್ನು ಮಾಡ್ಕೊಂಡಿದ್ದಾರೆ ಕೊರಿಯೋಗ್ರಫರ್ ಅಂತ ಹೇಳ್ತೀನಿ. ಆ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗಲ್ಲಿ ತುಂಬಾ ಚೆನ್ನಾಗಿ ಸ್ಟೆಪ್ಸನ್ನು ಹಾಕಿದ್ದಾರೆ ಇಬ್ಬರು ಸಹ. ಇನ್ನು ನೆಕ್ಸ್ಟ್ ಬರೋದಾದರೆ ಕಿಯಾರಾ ಅಡ್ವಾಣಿ ಅವರು ಸಹ ಒಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಫೈಟು, ಸಾಂಗು, ಡ್ಯಾನ್ಸು, ಇವರ ಸ್ವ್ಯಾಗ್ ಬಿಟ್ಟರೆ ನನಗೆ ಇಲ್ಲೇನೂ ಇಷ್ಟ ಆಗಿಲ್ಲ ಬ್ರೋ. ತುಂಬ ಅಂದರೆ ತುಂಬಾ ವೀಕಾಗಿದೆ ಎಲ್ಲ. ಇನ್ನು ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಮೊದಲಿಗೆ ಅಂದರೆ VFX ಅಂತ ಹೇಳ್ತೀನಿ. ಒಂದು ಚೂರು ಚೆನ್ನಾಗಿಲ್ಲ VFXು. ಆದಿಪುರುಷ್ಗಿಂತನೂ ಇದಾಗಿ ವರ್ಸ್ಟಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿನ VFX ಅಂತ ಹೇಳ್ಬೋದು. VFX ಏನು ಗುರು, ಅದು ಜೂನಿಯರ್ NTRನ ಒಳ್ಳೆ ಇಮೇಜ್ ಥರ ತೋರಿಸ್ಬಿಟ್ಟಿದ್ದಾರೆ. ಆ ಟ್ರೈಲರಲ್ಲೂ ಅದೇ ಇತ್ತು, ಟೀಸರಲ್ಲೂ, ಮೂವಿಲೂ ಸಹ ಹೊತ್ತಾಗ ಅದೇ ಇದೆ. ಏನು ಸಹ ಬದಲಾವಣೆನೇ ಆಗಿಲ್ಲ. ಇಮೇಜ್ ಇದೆಯಲ್ಲ ಸೇಮ್ ಡಿಟ್ಟು ಹಂಗೆ ಕಾಣುತ್ತೆ ಬ್ರೋ. ಥಿಯೇಟರ್ನಲ್ಲೂ ಕೂಡ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿರಲಿಲ್ಲ ನನಗೆ. ಒಟ್ಟಿಗೆ ಮಾಸಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿನ ಸ್ಟೋರಿ ಅಂತೀನಿ. ಇವರು ಅದೇನು ಸ್ಪೈನ ಹಾಕ್ಕೊಂಡು ಹುಚ್ಚಿಗೆ ಎಡತಿಯಾರೆ ಅಂತ ಅಂದ್ಕೊಂತೀನಿ ನಾನು. ಆ ಪಠಾಣ ಆಯಿತು, ಆಮೇಲೆ ಆ ಟೈಗರ್ ಆಯಿತು, ಅಯ್ಯೋ ಏನು ಗುರು, ಬರೀ ಸ್ಪೈ ಆಪ್ರೇಷನ್ನು ಅಂತ ಹಾಕ್ಯಂಗೆ ಗುಜ್ಜಾಡ್ಕೆ ಎಡತಿಯಾರೆ ಗುರು. ಆ ಲೆವೆಲ್ಗೆ ಮಾಡ್ತವ್ರೆ ಇದೊಂದು ಸ್ಪೈ ಯೂನಿವರ್ಸ್ ಅಂತ. ಅದೇನಕ್ಕೆ ಥು. ಇನ್ನು ನೆಕ್ಸ್ಟ್ ಬರೋದಾದರೆ ಸ್ಟೋರಿ ಅಂತೂ ಏನೇನೂ ಇಲ್ಲ ಗುರು. ಫಸ್ಟ್ ಆಫ್ ಆಲ್ ಈ ಜೂನಿಯರ್ NTRನ ತುಂಬಾ ಐಪಲ್ಲಿ ಕೂರಿಸಿ ಚೆನ್ನಾಗೇ ಮುಡ್ಸಿರ್ತಾರೆ. ಆ ಸೆಕೆಂಡ್ ಹಾಫ್ ಆಗ್ತಿದ್ದಂಗೆ ಏನಾಯಿತು ಟಚ್ಚೇ ಇರಲ್ಲ ಗುರು. ಆ ಲೆವೆಲ್ಗೆ ಏನೇನೋ ತಗೊಬಂದು ಏನೇನೋ ಮಾಡಾಕ್ಬಿಡ್ತಾರೆ. ಇನ್ನು ಆ ಫೈಟ್ ಸೀನು ಕೆಲವೊಂದು ಏನು ಮಾಡಿದ್ರು ಅಂತಲೇ ಗೊತ್ತಾಗೋಲ್ಲ. ಫುಲ್ಲು ಫಾಸ್ಟ್ ಮೋಷನನ್ನು ಕೊಟ್ಬಿಟ್ಟಿರ್ತಾರೆ. ಅವ್ನು ಬಂದು ಇವನಿಗೆ ಚುಚ್ಚಿದ್ದು ಏನಾಯಿತು ಅವನಿಗೆ ಬಿಡೋದು, ಫುಲ್ ಆಫ್ ಕನ್ಫ್ಯೂಷನ್ನು. ಅದೇ ಸ್ಕ್ರೀನ್ ಪ್ಲೇ ಡಮಾರ್ ಗುರು. ಸ್ಕ್ರೀನ್ ಪ್ಲೇ ನನಗೊಂದು ಚೂರು ಇಷ್ಟ ಆಗಿಲ್ಲ. ಕೆಲವೊಂದು ಸೀನಲ್ಲಿ ಕಿಯಾರಾ ಅಡ್ವಾಣಿ ಅವರು ಸೇಮ್ ಪಠಾಣಲ್ಲಿ ಬರೋ